ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. ಬಹಳಷ್ಟು ತಡವಾಗಿರುವಂತಹ ಈ ಸಂದರ್ಭದಲ್ಲಿ ಹ್ರಸ್ವವಾಗಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಲ್ಲ ಎನ್ನುವಂತಹ ದೋಷವನ್ನು ಪರಿಹರಿಸಲಿಕ್ಕೆ ಮಾತ್ರ ನಿಮ್ಮ ಮುಂದೆ ಎದ್ದು ನಿಂತಿದ್ದೇನೆ. ಅಲ್ಹಮ್ದುಲಿಲ್ಲಾ, SKSF ಕರ್ನಾಟಕ ರಾಜ್ಯ ಅದರ ಪೂರ್ಣ ಸಮಿತಿಯೊಂದಿಗೆ ಅಧಿಕಾರಕ್ಕೆ ಬಂದ ನಂತರ, ಆ ಒಂದು ಸೇವೆಗೆ ಚಾಲ್ತಿಯಾದಂತಹ ನಂತರ ಬಹಳಷ್ಟು ಸೇವೆಯೊಂದಿಗೆ ರಾಜ್ಯದಾದ್ಯಂತ ತನ್ನದೇ ಆದಂತಹ ಛಾಪು ಮೂಡಿಸಿಕೊಂಡು ದೀನಿನ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಮುಂದುವರಿದುಕೊಂಡು ಸಾಗ್ತಾ ಇದೆ. ಅಲ್ಹಮ್ದುಲಿಲ್ಲಾ. ರಬಿಯುಲ್ ಅವ್ವಲ್ನಲ್ಲಿ ಹುಬ್ಬಳ್ಳಿಯಲ್ಲಿ ಮೀಲಾದ್ ಕ್ಯಾಂಪೈನನ್ನು ನಡೆಸಿಕೊಂಡು ಇದೀಗ ಮೈಸೂರಿನಲ್ಲಿ ಕಲೋತ್ಸವವನ್ನು ನಡೆಸುವಾಗ ಸುಮಾರು 20 ಜಿಲ್ಲೆಗಳಿದ್ದಂತಹ ವಿದ್ಯಾರ್ಥಿಗಳು ಶನಿವಾರ ಬೆಳಗ್ಗೆಯಿಂದ ಹಿಡಿದು ಈ ಸಂಜೆಯವರೆಗೆ, ಆದಿತ್ಯವಾರದ ಸಂಜೆಯವರೆಗೆ ಹಲವು ವಿಧದ ಅವರದೇ ಆದಂತಹ ಪ್ರತಿಭೆಯನ್ನು ಇಲ್ಲಿ ಪ್ರದರ್ಶಿಸಿಕೊಂಡು ಶಾಖೆಯಿಂದ ಆರಂಭಗೊಂಡು ರಾಜ್ಯಕ್ಕೆ ತಲುಪುವಂತಹ ಸಂದರ್ಭದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ, ಸಾವಿರಾರು ಪ್ರತಿಭಾವಂತರಿಗೆ, ಇನ್ನೇನು ಉತ್ತರ ಕರ್ನಾಟಕದಂತಹ ಪ್ರದೇಶದಲ್ಲಿರುವ, ಗ್ರಾಮೀಣ ಪ್ರದೇಶದಲ್ಲಿರುವ ಮಕ್ಕಳು ಕನಸಿನಲ್ಲಿಯೂ ಕಾಣದಂತಹ ವೇದಿಕೆಗಳನ್ನು ನಿರ್ಮಿಸಿಕೊಂಡು ಸಾವಿರಾರು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕೊಟ್ಟುಕೊಂಡಂತಹ ಒಂದು ಕಾರ್ಯಕ್ರಮವಾಗಿದೆ ಈ ಕಲೋತ್ಸವ ಎನ್ನುವ ಕಾರ್ಯಕ್ರಮ. ಇದರ ಯಶಸ್ಸಿನಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದಂತಹ ಸರ್ಗಲಯಂ ಕರ್ನಾಟಕ ಸಮಿತಿಯನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸಲೇಬೇಕಾಗಿದೆ. ಬಹಳಷ್ಟು ಅದರ ಜೊತೆಗೆ ಮೈಸೂರಿನ ಚಾಪ್ಟರ್ ಸಮಿತಿಯ ಕಾರ್ಯಕರ್ತರು 2-3 ತಿಂಗಳುಗಳ ಮುಂಚೆ ನಾವು ಸರ್ಗಲಯಂ ಕಾರ್ಯಕ್ರಮವನ್ನು, ಕಲೋತ್ಸವ ಕಾರ್ಯಕ್ರಮವನ್ನು ಮೈಸೂರಿನಲ್ಲಿಡಲು ನಾವು ಉದ್ದೇಶಿಸಿದ್ದೇವೆ ಎನ್ನುವ ಮಾತನ್ನು ಹೇಳುವಾಗ ಕೆಲವೊಮ್ಮೆ ಅಡಚಣೆಗಳಿತ್ತು, ಅದು ದೂರದ ಸಾಧ್ಯತೆಗಳಿತ್ತು. ಅವೆಲ್ಲವನ್ನು ಭೇದಿಸಿಕೊಂಡು ಇವತ್ತು ಈ ರೀತಿಯಲ್ಲಿ, ಬಹಳ ಭವ್ಯವಾದ ರೀತಿಯಲ್ಲಿ 400ಕ್ಕಿಂತಲೂ 500ರಷ್ಟು ವಿದ್ಯಾರ್ಥಿಗಳು ಬೀದರ್ನಿಂದ, ಬೆಳಗಾಂನಿಂದ, ಹುಬ್ಬಳ್ಳಿಯಿಂದ ಸಾವಿರಾರು ಕಿಲೋಮೀಟರ್ಗಳನ್ನು ದಾಟಿ ಬಂದಂತಹ ಪುಟಾಣಿ ಮಕ್ಕಳಿದ್ದಾರೆ. ಆ ಮಕ್ಕಳ ಯಾತ್ರೆ, ಅವರ ಅಕಾಮಡೇಷನ್, ಅವರ ಫುಡ್, ಅದರ ಜೊತೆಗೆ ಅವರ ಕಾರ್ಯಕ್ರಮ ಯಾವುದಕ್ಕೂ ಕೂಡ ತೊಂದರೆಯಾಗದ ರೀತಿಯಲ್ಲಿ, ಒಂದು ಸಣ್ಣ ರೀತಿಯ ಋಣಾತ್ಮಕತೆಯೂ ಕೂಡ ಇಲ್ಲದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಲಿಕ್ಕೆ ಸಾಧ್ಯವಾಗಿದ್ದರೆ ಅದು ಮೈಸೂರಿನ ಪ್ರೀತಿಯ SKSFನ ಕಾರ್ಯಕರ್ತರ ಸಹಕಾರದಿಂದ. ವಿಶೇಷವಾಗಿ ಈ SKSF ಚಾಪ್ಟರ್ ಕಮಿಟಿಗೆ, SYSಗೆ ಎಲ್ಲ ರೀತಿಯಲ್ಲೂ ಕಾರ್ಯಾಚರಿಸುವ, ಶಾಫಿ ಹನಫಿ ಎನ್ನುವ ಭೇದ ವ್ಯತ್ಯಾಸವಿಲ್ಲದೆ ಎಲ್ಲರೂ ಕೂಡ ಪರಸ್ಪರ ಕೈಜೋಡಿಸಿಕೊಂಡು, ನನ್ನ ಪ್ರೀತಿಯ ಹನಫಿ ಸಹೋದರರಿದ್ದಾರೆ, ಎಕ್ಸ್ ಕಾರ್ಪೊರೇಟರ್ಗಳಿದ್ದಾರೆ, ಈ ಸ್ಥಳೀಯ ಶಾಸಕರಾದಂತಹ ತನ್ವೀರ್ ಸೇಠ್ರವರಿದ್ದಾರೆ, ಪ್ರತಿಯೊರ್ವ ಪ್ರತಿನಿಧಿಗಳು ಕೂಡ ಅವರನ್ನು ನಾವು ಸಂಪರ್ಕಿಸಿದಂತಹ ಸಂದರ್ಭದಲ್ಲಿ ತುಂಬ ಹೃದಯದೊಂದಿಗೆ ನಮ್ಮನ್ನು ಸ್ವೀಕರಿಸಿಕೊಂಡು ವಿದ್ಯಾರ್ಥಿಗಳ ಕಾರ್ಯಕ್ರಮ, ಸುನ್ನತ್ ಜಮಾಅತನ್ನು ಹೇಳುವಂತಹ ಕಾರ್ಯಕ್ರಮ, ಖಂಡಿತವಾಗಿಯೂ ಕೂಡ ನಾವು ನಿಮ್ಮ ಜೊತೆಗಿದ್ದೇವೆ ಎನ್ನುವ ಮಾತನ್ನು ಹೇಳಿಕೊಂಡು ನಮ್ಮನ್ನು ಸ್ವೀಕರಿಸಿಕೊಂಡಿದ್ದಾರೆ. ಪ್ರೀತಿಯ ಸಹೋದರರೇ, ಈ ಸಂದರ್ಭದಲ್ಲಿ ಭಾಷಣ ಎಂದಿಗೂ ಭೂಷಣವಲ್ಲ. ಆದರೆ ಇಂದಿನ ಸಕಾಲಿಕ ಮುಸ್ಲಿಂ ಸಮುದಾಯ, ವಕ್ಫ್ ಆಸ್ತಿ ಮುಸ್ಲಿಂ ಸಮುದಾಯದ್ದು. ನಾವು ನಮ್ಮ ಅಲ್ಲಾಹನ ಹೆಸರಿನಲ್ಲಿ ವಕಫ್ ಮಾಡಿದಂತಹ ಭೂಮಿ. ಆದರೆ ಇವತ್ತು ಮುಸ್ಲಿಂ ಸಮುದಾಯ ಅದೇ ವಕಫ್ ಆಸ್ತಿಯನ್ನು ಸಂರಕ್ಷಿಸಲಿಕ್ಕೆ ಬೇಕಾಗಿ ವಿಲನಾಗಿ ಸಮಾಜದ ಮುಂದೆ ಪ್ರದರ್ಶಿಸಲ್ಪಡುವಂತಹ ಕಾಲದಲ್ಲಾಗಿದೆ ನಾವು ಬದುಕ್ತಾ ಇರುವಂಥದ್ದು. ನಮ್ಮದೇ ಆಸ್ತಿ, ನಮ್ಮ ಪೂರ್ವಿಕರು ಅಲ್ಲಾಹನ ಹೆಸರಿನಲ್ಲಿ ವಕಫ್ ಮಾಡಿದಂತಹ ಆಸ್ತಿ, ಆದರೆ ಅದರದ್ದೇ ಹೆಸರಿನಲ್ಲಿ ನಾವು ತಪ್ಪು ಗ್ರಹಿಸಲ್ಪಡ್ತಾ ಇದ್ದೇವೆ. ನಮ್ಮ ಹೆಸರಿನಲ್ಲಿ, ಅದೇ ಆಸ್ತಿಯ ಹೆಸರಿನಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧ ಎತ್ತಿ ಕಟ್ಟಲ್ಪಡ್ತಾ ಇದೆ. ಅದರ ಜೊತೆಗೆ ಆರಾಧನಾಲಯಗಳು. ಈ ದೇಶ ಕೋಮು ಸೌಹಾರ್ದತೆಗೆ ಹೆಸರುವಾಸಿಯಾದಂತಹ ದೇಶ, ಬಹುತ್ವಕ್ಕೆ ಹೆಸರುವಾಸಿಯಾದಂತಹ ದೇಶ. ಆದುದರಿಂದಲೇ SKSF ಬಹುತ್ವವನ್ನು ಪೋಷಿಸುವ, ಈ ದೇಶದ ಕೋಮು ಸೌಹಾರ್ದತೆಯನ್ನು ಪೋಷಿಸುವಂತಹ ಯುವ ಪಡೆಯನ್ನು ಸೃಷ್ಟಿಸುವಲ್ಲಿ ದೊಡ್ಡ ಪಾತ್ರವನ್ನು SKSF ನಿರ್ವಹಿಸುತ್ತಲೇ ಬಂದಿದೆ. ಮಾನವ ಸರಪಳಿಯನ್ನು ಪ್ರತಿ ವರ್ಷ ಜಿಲ್ಲಾ ಕೇಂದ್ರಗಳಲ್ಲಿ, ನಮ್ಮ ಕರ್ನಾಟಕದ 11 ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಜಾಪ್ರಭುತ್ವ ದಿನದಂದು ಸಾವಿರಾರು ಜನರನ್ನು ಸೇರಿಸಿಕೊಂಡು ಮಾನವ ಸರಪಳಿಯನ್ನು ನಿರ್ಮಿಸಿಕೊಂಡು ಕೂಡ ನಾವು ಪ್ರತಿಜ್ಞೆ ಬೋಧಿಸುವ
ವಹಿಸುವುದು ಈ ದೇಶದ ಸಂವಿಧಾನವನ್ನು ಕಾಯುವಂತಹ ಪ್ರತಿಜ್ಞೆ, ಈ ದೇಶದ ಬಹುತ್ವದ ಕಾವಲಾಳುಗಳಾಗುವಂತಹ ಪ್ರತಿಜ್ಞೆಯಾಗಿದೆ. ಸ್ವಾತಂತ್ರ್ಯೋತ್ಸವದ ದಿನದಂದು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಡಿದಂತಹ ಧೀರರನ್ನು ನೆನಪಿಸಿಕೊಂಡು, ಧೀರ ವನಿತೆಯರನ್ನು ನೆನಪಿಸಿಕೊಂಡು, ಅಲ್ಲಿಯೂ ಕೂಡ ನಮ್ಮ ಯುವಕರಿಗೆ ಕೊಡುವಂತಹ ಬೋಧನೆ ಈ ದೇಶದ ಕೋಮು ಸೌಹಾರ್ದತೆಯನ್ನು ಪಾಲಿಸುವಂತಹ ಬೋಧನೆಯಾಗಿದೆ. ಗಾಂಧಿ ಜಯಂತಿಯ ದಿನದಂದು ಈ ವಿಕಾಯದ ನನ್ನ ಪ್ರೀತಿಯ ಸ್ವಯಂ ಸೇವಕರು ದಿನಗಟ್ಟಲೆ ಇಲ್ಲಿ ಬಂದು ನಿಂತುಕೊಂಡು ಇಸ್ಮಾಯಿಲ್ ತಂಗಳು, ಅದೇ ರೀತಿಯಲ್ಲಿ ಅಶ್ರಫ್ ಶೇಡಿಗುಂಡಿ ಸಹಿತ ಇರುವ, ಕರೀಂ ದಾರಿಮಿ ಸಹಿತ ಇರುವಂತಹ ನನ್ನ ಆತ್ಮೀಯರಾದಂತಹ ವಿಕಾಯದ ನಾಯಕರು, ವಿಕಾಯದ ಕಾವಲು ಭಟರು ಪ್ರತಿ ದಿನದಲ್ಲಿಯೂ ಕೂಡ ರಕ್ತದಾನ ಮಾಡಿಕೊಂಡು ಜಾತಿ ಭೇದ ವ್ಯತ್ಯಾಸವಿಲ್ಲದೆ ಪ್ರತಿದಿನವೂ ಕೂಡ ಸೇವೆಗೈಯುವಂತಹ ರಾಜ್ಯದಲ್ಲಿ 5,000ಕ್ಕಿಂತಲೂ ಸ್ವಯಂ ಸೇವಕರನ್ನು ಈ ರಾಜ್ಯಕ್ಕೆ ಸಮರ್ಪಿಸಿದಂತಹ ಒಂದು ಸಂಘಟನೆ ಇದ್ದರೆ, ಕಳೆದ ಅರಮನೆ ಮೈದಾನದಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಯಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ರವರು 3,000 ವಿಜಿಲೆಂಟ್ ವಿಕಾಯ ಸದಸ್ಯರನ್ನು ಈ ರಾಜ್ಯದ ಸೇವೆಗಾಗಿ ಸಮರ್ಪಿಸಿದರೆ, ಅವರು ಪ್ರತಿ ಕ್ಷಣದಲ್ಲೂ ಕೂಡ ಈ ರಾಜ್ಯದ ದೇಶ ಧರ್ಮ ಭೇದ ವ್ಯತ್ಯಾಸವಿಲ್ಲದೆ, ಭಾಷೆ ಭೇದ ವ್ಯತ್ಯಾಸವಿಲ್ಲದೆ ಈ ರಾಜ್ಯದ ಸಾರ್ವಜನಿಕರ ಸೇವೆಯನ್ನು ನಿರ್ವಹಿಸುತ್ತಲೇ ಮುಂದುವರಿಯುತ್ತಾ ಇದ್ದಾರೆ. ಹೇಳಿ ಬಂದದ್ದು, ಈ ದೇಶ ಬಹುತ್ವದ ಮಣ್ಣಾಗಿದೆ, ಈ ದೇಶದಲ್ಲಿ ಬಹುತ್ವ ಅಡಗಿದೆ. ಈ ದೇಶದ ಪ್ರತಿಯೊಂದು ಆರಾಧನಾಲಯಗಳು ಕೂಡ ಸಂರಕ್ಷಿಸಲ್ಪಡಬೇಕಾಗಿದೆ. ಆರಾಧನಾಲಯಗಳು ಒಂದು ಸಮಾಜದ ಕುರುಹಾಗಿದೆ. ಆರಾಧನಾಲಯಗಳು ಒಂದು ಧರ್ಮದ ಸಂಕೇತಗಳಾಗಿವೆ. ಅದು ಗೌರವಿಸಲ್ಪಡಬೇಕು, ಅದು ಆಧರಿಸಲ್ಪಡಬೇಕು, ಅದು ಸಂರಕ್ಷಿಸಲ್ಪಡಬೇಕು. ಅದರ ಸಂರಕ್ಷಣೆಗಾಗಿದೆ 1999 ಸೆಪ್ಟೆಂಬರ್ನಲ್ಲಿ ಬಂದಂತಹ ಆಕ್ಟ್, ಆರಾಧನಾಲಯಗಳ ಸಂರಕ್ಷಣಾ ಕಾನೂನು. ಆ ಕಾನೂನಿನಲ್ಲಿ ಭೇದಗತಿ ತರಲಿಕ್ಕೆ, ಆ ಕಾನೂನನ್ನು ತಿರುಚಲಿಕ್ಕೆ, ಅದರ ಮೂಲಕ ಒಂದು ಸಮುದಾಯದ ವಿರುದ್ಧ ಎತ್ತಿ ಕಟ್ಟುವಂತಹ ಪ್ರಯತ್ನವನ್ನು ನಡೆಸಲಿಕ್ಕೆ ಇಲ್ಲಿ ಕೆಲವು ಪ್ರಯತ್ನಗಳು ನಡೀತಾ ಇದೆ. ಆ ಎಲ್ಲ ಪ್ರಯತ್ನಗಳ ವಿರುದ್ಧ SKSSF ಸಂವಿಧಾನಿಕವಾಗಿ ಕಾನೂನಾತ್ಮಕವಾದಂತಹ ಹೋರಾಟವನ್ನು ನಡೆಸಲಿಕ್ಕೆ ಸಮಸ್ಯೆಗಳ ಜಮಯ್ಯತುಲ್ ಉಲಮಾದ ನಿರ್ದೇಶನಗಳನ್ನು ಪಾಲಿಸಿಕೊಂಡು SKSSF ಸದಾ ಮುಂದೆ ನಿಲ್ಲಿಕ್ಕಿದೆ ಎನ್ನುವಂತಹ ಸಂದೇಶವನ್ನು ಕೂಡ ಈ ಕಾರ್ಯಕ್ರಮದ ಮೂಲಕ ನಾವು ನೀಡಲಿಕ್ಕೆ ಬಯಸ್ತೇವೆ. ನಮ್ಮ ಹೋರಾಟಗಳು ಅತಿರೇಕದ ಹೋರಾಟಗಳಲ್ಲ, ಯಾವುದೇ ಧರ್ಮವನ್ನು, ಯಾವುದೇ ಧರ್ಮೀಯರ ಭಾವನೆಗಳ ಧಕ್ಕೆ ತರುವಂತಹ ಹೋರಾಟಗಳಲ್ಲ. SKSSF ತನ್ನ 37 ವರ್ಷಗಳಿಂದ ಹೋರಾಟಗಳು, ದೊಡ್ಡ ದೊಡ್ಡ ಹೋರಾಟಗಳನ್ನು ನಡೆಸಿದೆ. ಎಲ್ಲ ಹೋರಾಟಗಳು ಕೂಡ ಸಾಂವಿಧಾನಿಕವಾಗಿ, ಶಾಂತಿಯುತವಾಗಿ, ಮುಸ್ಲಿಂ ಸಮುದಾಯದೆಡೆಯಲ್ಲಿ ಕೋಮುವಾದ ಕಂಡರೆ ಕಣ್ಣು ಮುಚ್ಚಿಕೊಂಡು, ನನ್ನ ಸಮುದಾಯದ ಕೋಮುವಾದ ಅಂತೇಳಿ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳದೆ, ನನ್ನ ಸಮುದಾಯವೂ ಕೂಡ ಯಾರೋ ಅಂತಹ ಕೆಲಸವನ್ನು ನಡೆಸಲಿಕ್ಕೆ ಮುಂದೆ ಬಂದರೆ ಅವರ ಕಡೆಗೆ ಕೈ ತೋರಿಸಿಕೊಂಡು ಇದು ಸರಿಯಲ್ಲ, ಇದು ನಡೆಸಬಾರದು ಎನ್ನುವಂತಹ ಧೈರ್ಯ ತೋರಿಸಲಿಕ್ಕೆ SKSFಗೆ ಸಾಧ್ಯವಾಗಿದೆ. ಅದರಲ್ಲಿ ನಾವು ಯೂನಿಟ್ಗಳ ಸಂಖ್ಯೆ ಇಳಿಕೆಯಾಗ್ತದೆ ಅಂತೇಳಿ ನೋಡಲಿಲ್ಲ. ಅದರಲ್ಲಿ ನಾವು ನಮಗೆ ಬರುವಂತಹ ಇನ್ನೇನೋ ಲಾಭಗಳು ಕಮ್ಮಿ ಆಗ್ತದೆ ಅಂತೇಳಿ ನೋಡಲಿಲ್ಲ. ಯಾವ ನಷ್ಟ ಬಂದರೂ ಕೂಡ ಈ ದೇಶದ ಸಂವಿಧಾನ ಉಳಿಯಬೇಕು, ಈ ದೇಶದ ಕೋಮು ಸೌಹಾರ್ದತೆ ಉಳಿಯಬೇಕು ಎನ್ನುವಂತಹ ಪಣ ತೊಟ್ಟುಕೊಂಡು ಕೆಲಸ ನಿರ್ವಹಿಸಿದಂತಹ ಸಂಘಟನೆಯಾಗಿದೆ SKSSF. ಅದರ ಜೊತೆಗೆ ಶೈಕ್ಷಣಿಕವಾದಂತಹ ಆಂದೋಲನ, ಸಮಸ್ಯೆಗಳ ಜಮಯ್ಯತುಲ್ ಉಲಮಾ, ಸಮಸ್ಯೆ ಕೇಂದ್ರೀಯ ಜಮಯ್ಯತುಲ್ ಉಲಮಾ ನಡೆಸುವಂತಹ ಈ ಶೈಕ್ಷಣಿಕವಾದಂತಹ ಆಂದೋಲನ ಅದರ ಭಾಗವಾಗಿದೆ. ಇವತ್ತು ಕಲೋತ್ಸವವನ್ನು ನಾವು ನಡೆಸಿದ್ದು ಈ ವಿದ್ಯಾರ್ಥಿಗಳಾಗಿದ್ದಾರೆ. ನಾಳೆ ಈ ಸಮಾಜದ ಮುಖ್ಯವಾಹಿನಿಯಲ್ಲಿ ನಿಂತುಕೊಂಡು, ಈ ದೇಶದ ಮುಖ್ಯವಾಹಿನಿಯಲ್ಲಿ ನಿಂತುಕೊಂಡು ಈ ಸಮಾಜದ ಹಕ್ಕು ಅವಕಾಶಗಳಿಗೆ ಬೇಕಾಗಿ ಸ್ಪರ್ಧಿಸಬೇಕಾದವರು, ಈ ದೇಶದ ಕೋಮು ಸೌಹಾರ್ದತೆಗೆ ಬೇಕಾಗಿ ಶಬ್ದಿಸಬೇಕಾದವರು, ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳಾಗಿ ಈ ದೇಶದ ನಾಯಕತ್ವವನ್ನು ವಹಿಸಿಕೊಂಡು ಈ ದೇಶವನ್ನು ಮುನ್ನಡೆಸುವಂತಹ ಪ್ರಬುದ್ಧರಾದ, ಪ್ರತಿಭಾವಂತರಾದ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಿಸಲಿಕ್ಕೆ SKSSF ಈ ಕಲೋತ್ಸವದ ಮೂಲಕ ಕನಸು ಕಂಡಿದೆ. ಆ ಕನಸಿಗೆ ರೆಕ್ಕೆಗಳನ್ನು ಮೈಸೂರಿನ ಕಾರ್ಯಕರ್ತರು ನಮಗೆ ನೀಡಿದ್ದಾರೆ. ಪ್ರತಿ 20 ಜಿಲ್ಲೆಯಿಂದ ಬಂದಂತಹ ಮಕ್ಕಳು ನಮಗೆ ಸಾಥ್ ಕೊಟ್ಟಿದ್ದಾರೆ. ಅವರಿಗೆ ಬೇಕಾಗಿ ದುಡಿದಂತಹ ಅಧ್ಯಾಪಕರುಗಳು ಸಾಥ್ ಕೊಟ್ಟಿದ್ದಾರೆ. ಅವರನ್ನು ನಿಯಂತ್ರಿಸಿದಂತಹ ಟೀಮ್ ಮ್ಯಾನೇಜರ್ಗಳು, ತೀರ್ಪುಗಾರರಾಗಿ ಬಂದವರು, ಈ ಕಾರ್ಯಕ್ರಮಕ್ಕೆ 2 ದಿನದಲ್ಲಿ ಅನ್ನ ಆಹಾರವನ್ನು ಕೊಟ್ಟವರು, ಪಾನೀಯವನ್ನು ಕೊಟ್ಟರು, ಈ ಮಕ್ಕಳನ್ನು ಸಂತೋಷಪಡಿಸಿದವರು, ಇದಕ್ಕೆ ಬೇಕಾಗಿ ದುಡಿದಂತಹ ಕಟ್ಟ ಕಡೆಯ ಪ್ರತಿಯೊಬ್ಬ ನಾಗರಿಕನನ್ನು ಕೂಡ, ಪ್ರತಿಯೊಬ್ಬ ಸೇವಕನನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ತಾ, ವಿಶೇಷವಾಗಿ ಈ ಸಂಘಟನೆಯ ಅಧ್ಯಕ್ಷ ಬಹುಮಾನ್ಯರಾದ ರಫೀಕ್
ಖುದವಿ ಉಸ್ತಾದ್ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಪ್ರೈಮ್ ಟೈಮ್ನಲ್ಲಿ ಮಾತನಾಡಬೇಕಾದಂತಹ ಈ ಸಂಘಟನೆಯ ಸಾರಥಿ, ಈ ಸಂಘಟನೆಯ ನಾಯಕತ್ವ ಈಗಲೂ ಕೂಡ ಮಾತನಾಡಲಿಲ್ಲ. ಒಬ್ಬ ಸೇವಕನಂತೆ ವಾರಗಟ್ಟಲೆ ಇಲ್ಲಿ ಬಂದುಕೊಂಡು ತನ್ನ ಅನಾರೋಗ್ಯವನ್ನು ಲೆಕ್ಕಿಸದೆ ದುಡಿದಿದ್ದಾರೆ. ಸೆಕ್ರೆಟರಿಯೇಟ್ ಸದಸ್ಯರುಗಳು ದುಡಿದಿದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯೊಂದಿಗೆ ನೆನಪಿಸ್ತಾ, ವಿಶೇಷವಾಗಿ ನನ್ನ ಮೀಡಿಯಾ ವಿಂಗಿನ ಕಾರ್ಯಕರ್ತರು ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಅದನ್ನು ಹಿಡಿದುಕೊಂಡು ಪ್ರತಿ ರಾಜ್ಯದ ಮೂಲೆಗೂ ತಲುಪಿಸಲಿಕ್ಕೆ ಈ ಮೀಡಿಯಾ ವಿಂಗ್ ಸಮರ್ಪಿತವಾದ ಕೆಲಸವನ್ನು ನಿರ್ವಹಿಸಿದೆ, ವಿಕಾಯ ಕೆಲಸವನ್ನು ನಿರ್ವಹಿಸಿದೆ. ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಧನ್ಯತಾ ಭಾವದೊಂದಿಗೆ ಸ್ಮರಿಸ್ತಾ, ಏನಾದರೂ ಹೆಚ್ಚು ಕಮ್ಮಿ ಆಗಿರಲೂಬಹುದು, ಹೇಳಲಿಕ್ಕೆ ಸಾಧ್ಯವಿಲ್ಲ. 2 ದಿನ ಸುದೀರ್ಘವಾಗಿ ನಿಂತಹ ಕಾರ್ಯಕ್ರಮ, ಸಮಯದ ಅಭಾವವಿತ್ತು, ಹೆಚ್ಚು ಕಮ್ಮಿಗಳಿರಬಹುದು. ವಿಶೇಷವಾಗಿ ಮೈಸೂರಿನಿಂದ ನನ್ನ ಆತ್ಮೀಯರಾದಂತಹ ಗೌರವಾನ್ವಿತ ಸರ್ಕಾಜಿಗಳಿದ್ದಾರೆ, ಗೌರವಾನ್ವಿತ ಮೈಸೂರಿನ ಒಳೆಮಾಗಳಿದ್ದಾರೆ, ನಾಯಕತ್ವವಿದೆ, ಬಹಳಷ್ಟು ಗೌರವಿಸಬೇಕಾದಂತಹ ನಾಯಕತ್ವ. ಬಹುಶಃ ಅವರು ವೇದಿಕೆಗಳಲ್ಲಿ ಕಾಣಲ್ಪಡಲಿಕ್ಕೇನೆ ಬಹಳಷ್ಟು ಕಷ್ಟಪಡಬೇಕಾದಂತಹ ನಾಯಕರುಗಳಾಗಿದ್ದಾರೆ. ಇವತ್ತು ಮೈಸೂರಿನ ಈ ವೇದಿಕೆಗಳಿಗೆ ಬಂದಂತಹ ನಾಯಕರುಗಳು, ಆದರೆ ಅವರು ಇದನ್ನು ಕಂಡುಕೊಂಡು ಸಂತೋಷಪಟ್ಟಿದ್ದಾರೆ. ಮೈಸೂರಿನಲ್ಲಿ ಇಂತಹ ಕಾರ್ಯಕ್ರಮ ನಡೆಯುವಾಗ ಸಂತೋಷಪಟ್ಟಿದ್ದಾರೆ. ಇದನ್ನು ಬಹಳ ಕ್ಷಮೆಯಾಚನೆಯೊಂದಿಗೆ ಕೇಳಲಿಕ್ಕಿರುವುದು, ಅವರನ್ನು ಗೌರವಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗಲಿಲ್ಲ, ಅವರಿಗೆ ಸಮಯ ಕೊಡಲಿಕ್ಕೆ ನಮ್ಮಿಂದ ಸಾಧ್ಯವಾಗಲಿಲ್ಲ. ನನ್ನ ಪ್ರೀತಿಯ ದಕ್ಷಿಣ ಕನ್ನಡ ಜಿಲ್ಲೆಯಿಂದ, ಉಡುಪಿಯಿಂದ, ಚಿಕ್ಕಮಗಳೂರಿನಿಂದ, ಹಾಸನದಿಂದ, ದೂರ ಜಿಲ್ಲೆಗಳಿಂದ, ಕೊಡಗಿನಿಂದ ಬಂದಂತಹ ಲಕ್ಷಾಂತರ ಸಾವಿರಾರು ನನ್ನ ಗೌರವಾನ್ವಿತ ನಾಯಕರುಗಳಿದ್ದಾರೆ. ಎಲ್ಲರನ್ನೂ ಕೂಡ ಗುರುತಿಸಿ ಗೌರವಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಅದೆಲ್ಲವೂ ಕೂಡ ಈ ಸಂಘಟನೆಗೆ ಬೇಕಾಗಿ, ಈ ಸಮಸ್ತಕ್ಕೆ ಬೇಕಾಗಿ, ಈ ಅಲ್ಲಾಹನ ದೀನಿಗೆ ಬೇಕಾಗಿ ಪರಸ್ಪರ ಕೈ ಜೋಡಿಸಿಕೊಂಡು 2 ವರ್ಷಗಳಲ್ಲಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯನ್ನು ಕೂಡ ಅಲ್ಲಾಹು ತೌಫೀಕ್ ನೀಡಿದರೆ SKSF ನಾವು ತಲುಪಿಸ್ತೇವೆ. SKSFನ ಪತಾಕೆಯನ್ನು ಪ್ರತಿ ಜಿಲ್ಲೆಯಲ್ಲೂ ಕೂಡ ಹಾರುವಂತೆ ಮಾಡುತ್ತೇವೆ. SKSF ಅನ್ನು ಕೆದೆಗವಚಿ ಹಿಡಿದುಕೊಂಡು ಕಾರ್ಯನಿರ್ವಹಿಸುವ ಕರ್ನಾಟಕ ರಾಜ್ಯದಾದ್ಯಂತ ನಿರ್ಮಿಸಿಕೊಂಡು ಅಲ್ಲಾಹನ ದೀನಿನ ಸೇವೆ. ಸ್ಪರ್ಧಾತ್ಮಕತೆಗಳಲ್ಲ, ಯಾರೊಂದಿಗೂ ಕೂಡ ಸ್ಪರ್ಧಿಸಲಿಕ್ಕಲ್ಲ, ರಾಜಕೀಯ ಲಾಭಗಳಿಗೆ ಬೇಕಾಗಿ ಅಲ್ಲ. ಇದು ಸಮಸ್ತ ಸಯ್ಯದುಲ್ ಉಲಮಾ ಹೇಳಿದಂತೆ ಇದು ಇಲಾಹಿಯಾದಂತಹ ಸಂಘಟನೆ. ಈ ಇಲಾಹಿಯಾದ ಸಂಘಟನೆ ಪ್ರತಿಯೊಂದು ಗಲ್ಲಿಗೂ ಮೂಲೆಗೂ ತಲುಪಿಸಬೇಕಾದದ್ದು ಅದರ ಖಾದಿಮ್ಗಳಾದ ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಸಾಥ್ ಕೊಟ್ಟಿದ್ದೀರಿ. ಮುಂದೆಯೂ ಕೂಡ ನಾವೆಲ್ಲರೂ ಕೂಡ ಸಹಕಾರ್ಯಕರ್ತರಾಗಿ ದುಡಿಯೋಣ. ಈ ಕಾರ್ಯಕ್ರಮಕ್ಕೆ ದುಡಿದ ಪ್ರತಿಯೊಬ್ಬನನ್ನು ಕೂಡ ಮತ್ತೊಮ್ಮೆ ಧನ್ಯತಾ ಭಾವದಿಂದ ಸ್ಮರಿಸ್ತಾ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.